ಭಾರತದ ಕೊನೆಯ ವೈಸ್ರಾಯ್ ಯಾರು? ಯಾರು ಭಾರತದ ಕೊನೆಯ ವೈಸ್ರಾಯ್? ಲಾರ್ಡ್ ಮಿಯೋನ, ಇಲ್ಲ ಲಾರ್ಡ್ ಹಿರ್ವಿನ್ನ, ಇಲ್ಲ ಲಾರ್ಡ್ ಕಾರ್ವಾಲಿಸ, ಇಲ್ಲ ಲಾರ್ಡ್ ಮೌಂಟ್ ಬ್ಯಾಟನ್ನ? ಯಾರು ಭಾರತದ ಕೊನೆಯ ವೈಸ್ರಾಯ್? ಲಾರ್ಡ್ ಮೌಂಟ್ ಬ್ಯಾಟನ್. ಮೊದಲ ಸ್ವಾತಂತ್ರ್ಯ ಸಮರ ಯಾವ ವರ್ಷ ನಡೆಯಿತು? ಯಾವಾಗ ನಡೆಯಿತು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ? 1857ರಲ್ಲಿ ನಡೀತಾ, ಇಲ್ಲ 757ರಲ್ಲಿ ನಡೀತಾ, ಇಲ್ಲ 1947ರಲ್ಲಿ ನಡೀತಾ? ಎಷ್ಟರಲ್ಲಿ ನಡೀತು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ? 1857ರಲ್ಲಿ ನಡೀತು. ಇದನ್ನು ಬ್ರಿಟಿಷರು ಏನಂತ ಕರೆದ್ರು ಅಂದರೆ ಸಿಪಾಯಿ ದಂಗೆ ಅಂತ ಕರೆದ್ರು. ಆದರೆ ಭಾರತೀಯರು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ದೇಶೀಯ ಭಾಷಾ ಪತ್ರಿಕಾ ಅಧಿನಿಯಮವನ್ನು ಯಾವಾಗ ಆಚರಣೆಗೆ ತರಲಾಯಿತು? ದೇಶೀಯ ಭಾಷೆ ಪತ್ರಿಕೆ ಅಧಿನಿಯಮವನ್ನು ಯಾವಾಗ ಆಚರಣೆಗೆ ತರಲಾಯಿತು? 1878ರಲ್ಲಿ ತಂದ್ರ, ಇಲ್ಲ 1876ರಲ್ಲಿ ತಂದ್ರ, 1877ರಲ್ಲಿ ತಂದ್ರ, ಇಲ್ಲ 1875ರಲ್ಲಿ ತಂದ್ರ? 1878ರಲ್ಲಿ ಈ ದೇಶೀಯ ಭಾಷಾ ಪತ್ರಿಕಾ ಅಧಿನಿಯಮವನ್ನು ಜಾರಿಗೆ ಅಂದರೆ ಆಚರಣೆಗೆ ತರಲಾಯಿತು. ಮುಂದಿನ ಕ್ವಶನ್ ನೋಡೋದಾದರೆ, ಆರ್ಯ ಸಮಾಜದ ಸಂಸ್ಥಾಪಕ ಯಾರು ಅಂತ ಇದೆ. ಯಾರು ಆರ್ಯ ಸಮಾಜದ ಸಂಸ್ಥಾಪಕ? ದಯಾನಂದ ಸರಸ್ವತಿ ಅವರ, ಇಲ್ಲ ಗಾಂಧೀಜಿಯವರ, ಇಲ್ಲ ರಾಜಾರಾಮ್ ಮೋಹನ್ ರಾಯ್ ಅವರ, ಇಲ್ಲ ಸ್ವಾಮಿ ವಿವೇಕಾನಂದರ? ಆರ್ಯ ಸಮಾಜದ ಸಂಸ್ಥಾಪಕರು ದಯಾನಂದ ಸರಸ್ವತಿಯವರು ಈ ಆರ್ಯ ಸಮಾಜವನ್ನು ಸ್ಥಾಪಿಸಿದ್ರು. ಹಾಗಾದರೆ ಸ್ವಾಮಿ ವಿವೇಕಾನಂದ ಅವರು ಯಾವುದೊಂದು ಸ್ಥಾಪನೆ ಮಾಡ್ತಾರೆ? ರಾಮಕೃಷ್ಣ ಮಿಷನನ್ನು ಈ ಸ್ವಾಮಿ ವಿವೇಕಾನಂದರವರು ಸ್ಥಾಪನೆಯನ್ನು ಮಾಡ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಅವರು ಬ್ರಹ್ಮ ಸಮಾಜದ ಸಂಸ್ಥಾಪಕರಾಗಿದ್ದಾರೆ. ಯಾರೇಳಿ? ಈ ರಾಜಾರಾಮ್ ಮೋಹನ್ ರಾಯ್ ರವರು. ಮುಂದಿನ ಕ್ವಶನ್ ನೋಡೋದಾದರೆ, ಎಷ್ಟು ಅವಧಿಗೆ ಸರ್ವಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು? ಎಷ್ಟು ಅವಧಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು ಅಂತ ಕೇಳಿದ್ದಾರೆ. 12 ವರ್ಷ ಆಗಿದ್ರಾ, ಇಲ್ಲ 6 ವರ್ಷ ಆಗಿದ್ರಾ, ಇಲ್ಲ 4 ವರ್ಷ ಆಗಿದ್ರಾ, ಇಲ್ಲ 8 ವರ್ಷಗಳಾಗಿದ್ರಾ? 6 ವರ್ಷಗಳ ಕಾಲ ಮೈಸೂರಿನ ದಿವಾನರಾಗಿ ಈ ಸರ್ ಎಂ ವಿಶ್ವೇಶ್ವರಯ್ಯನವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರು ಕನ್ನಂಬಾಡಿ ಕಟ್ಟೆ ಅಂದರೆ KRS ಡ್ಯಾಮ್ಗೆ ಪ್ಲ್ಯಾನ್ ಅಂದರೆ ಇಂಜಿನಿಯರಿಂಗ್ ಪ್ಲ್ಯಾನನ್ನು ರೂಪಿಸಿದವರು ಯಾರು ಅಂದರೆ ಈ ಸರ್ ಎಂ ವಿಶ್ವೇಶ್ವರಯ್ಯನವರು. ಹಾಗಾದರೆ ಕಟ್ಟಿಸಿದವರು ಯಾರು ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಆ KRS ಅಣೆಕಟ್ಟನ್ನು ಕಟ್ಟಿಸ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದಲ್ಲಿ 1930ರಲ್ಲಿ ಎಲ್ಲಿ ಸತ್ಯಾಗ್ರಹ ಮಾಡಲಾಯಿತು? ಕರ್ನಾಟಕದಲ್ಲಿ 1930ರಲ್ಲಿ ಎಲ್ಲಿ ಸತ್ಯಾಗ್ರಹವನ್ನು ಮಾಡಲಾಯಿತು? ಎಲ್ಲಿ ಮಾಡಿದ್ರು? ಹಾಗಾದರೆ ಸತ್ಯಾಗ್ರಹವನ್ನು ಮಂಗಳೂರಲ್ಲಿ ಮಾಡಿದ್ರಾ, ಇಲ್ಲ ಅಂಕೋಲದಲ್ಲಿ ಮಾಡಿದ್ರಾ, ಇಲ್ಲ ದಂಡಿಯಲ್ಲಿ ಮಾಡಿದ್ರಾ, ಇಲ್ಲ ಕಾರವಾರದಲ್ಲಿ ಮಾಡಿದ್ರಾ? ಎಲ್ಲಿ ಮಾಡ್ತಾರೆ? ಅಂಕೋಲದಲ್ಲಿ 1930ರಲ್ಲಿ ಕರ್ನಾಟಕದಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾರೆ. ಮುಂದಿನ ಕ್ವಶನ್ ನೋಡೋದ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಈ ಪ್ರಸಿದ್ಧವಾದ ಘೋಷಣೆ ಯಾರಿಗೆ ಸೇರಿದ್ದು ಎನ್ನಲಾಗಿದೆ? ಯಾರಿಗೆ ಸೇರಿದೆ ಈ ಘೋಷಣೆ? ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅನ್ನೋದು
ಜವಾಹರ್ಲಾಲ್ ನೆಹರು ಅವರಿಗೆ ಸೇರಿದೆಯಾ? ಇಲ್ಲ. ಬಿಪಿನ್ ಚಂದ್ರಪಾಲ್ ಅವರಿಗೆ ಸೇರಿದೆಯಾ? ಇಲ್ಲ. ಮಹಾತ್ಮ ಗಾಂಧೀಜಿಯವರಿಗೆ ಸೇರಿದೆಯಾ? ಬಾಲ ಗಂಗಾಧರ ತಿಲಕ್ ಅವರಿಗೆ ಸೇರಿದೆಯಾ? ಯಾರಿಗೆ ಸೇರಿದೆ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು? ಬಾಲ ಗಂಗಾಧರ ತಿಲಕ್ ಅವರಿಗೆ ಸೇರಿದೆ. ಈ ಜವಾಹರ್ಲಾಲ್ ನೆಹರು ಅನ್ನೋ ಆಪ್ಷನ್ಗೆ ನೋಡೋದಾದರೆ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು. ಮುಂದಿನ ಕ್ವಶನ್ ನೋಡೋದಾದರೆ ಅರ್ಥಶಾಸ್ತ್ರ ಗ್ರಂಥದ ಕರ್ತೃ ಯಾರು? ಯಾರು ಈ ಅರ್ಥಶಾಸ್ತ್ರ ಗ್ರಂಥದ ಕರ್ತೃ ಅಂದರೆ ಬರೆದವರು ಯಾರು? ಕೌಟಿಲ್ಯನ, ಇಲ್ಲ ಬಣಭಟ್ಟನ, ಇಲ್ಲ ಕುವೆಂಪು ಅವರ, ಇಲ್ಲ ಕಾಳಿದಾಸನ? ಯಾರು ಅರ್ಥಶಾಸ್ತ್ರ ಗ್ರಂಥದ ಕರ್ತೃ? ಕೌಟಿಲ್ಯ ಅರ್ಥಶಾಸ್ತ್ರವನ್ನು ಬರೀತಾರೆ. ಇವನನ್ನು ಕೌಟಿಲ್ಯನನ್ನು ವಿಷ್ಣುಗುಪ್ತ ಅಂತ ಕೂಡ ಕರೀತಾರೆ ಮತ್ತು ಚಾಣಕ್ಯ ಅಂತ ಕೂಡ ಕರೆಯಲಾಗುತ್ತದೆ. ಮುಂದಿನ ಕ್ವಶನ್ ನೋಡೋದಾದರೆ ಅಶೋಕ ಚಕ್ರವರ್ತಿ ಡ್ಯಾಶ್ ಆಗಿದ್ದಾರೆ ಅಂತ ಇದೆ. ಅಶೋಕ ಚಕ್ರವರ್ತಿ ಡ್ಯಾಶ್ ಆಗಿದ್ದಾರೆ. ಏನಾಗಿದ್ರು ಹಾಗಾದರೆ ಅಶೋಕ ಚಕ್ರವರ್ತಿ? ಚಂದ್ರಗುಪ್ತ ಮೌರ್ಯನ ತಂದೆ ಆಗಿದ್ರಾ? ಇಲ್ಲ. ಚಂದ್ರಗುಪ್ತ ಮೌರ್ಯನ ಮೊಮ್ಮಗ ಆಗಿದ್ರಾ? ಇಲ್ಲ. ಚಂದ್ರಗುಪ್ತ ಮೌರ್ಯನ ಸಹೋದರ ಆಗಿದ್ರಾ? ಇಲ್ಲ. ಚಂದ್ರಗುಪ್ತ ಮೌರ್ಯನ ಪುತ್ರ ಆಗಿದ್ರ? ಅಶೋಕ ಚಕ್ರವರ್ತಿ ಚಂದ್ರಗುಪ್ತ ಮೌರ್ಯನ ಮೊಮ್ಮಗನಾಗಿ ಆಗಿದ್ರು. ಮುಂದಿನ ಕ್ವಶನ್ ನೋಡೋದಾದರೆ ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ ಯಾವುದು? ಯಾವುದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಯುದ್ಧ? ರಕ್ಕಸತಂಗಡಿ ಯುದ್ಧನ? ಇಲ್ಲ. ಪಾಣಿಪತ್ ಯುದ್ಧನ? ಇಲ್ಲ. ಮೈಸೂರು ಯುದ್ಧನ? ಇಲ್ಲ. ವಿಜಯನಗರ ಯುದ್ಧನ? ಯಾವ ಯುದ್ಧ? ರಕ್ಕಸತಂಗಡಿ ಯುದ್ಧ. ಯಾವುದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಗುತ್ತೆ. ಈ ಯುದ್ಧದಲ್ಲಿ ಅಳಿಯ ರಾಮರಾಯ ಹೋರಾಡಿ ಮಡಿದು ಸಾಗ್ತಾನೆ. ಮುಂದಿನ ಕ್ವಶನ್ ನೋಡೋದಾದರೆ ಕದಂಬ ರಾಜವಂಶದ ಹೆಸರಾಂತ ಅರಸ ಯಾರು ಅಂತ ಇದೆ. ಯಾರು ಕದಂಬ ರಾಜವಂಶದ ಹೆಸರಾಂತ ಅರಸ? ಹೊಯ್ಸಳನ? ಇಲ್ಲ. ವಿಷ್ಣುವರ್ಧನನ? ಇಲ್ಲ. ಅಶೋಕನ? ಇಲ್ಲ. ಮಯೂರನ? ಮಯೂರ ಶರ್ಮ ಕದಂಬ ವಂಶದ ಹೆಸರಾಂತ ಅರಸ. ಇವನನ್ನು ಮಯೂರ ಶರ್ಮ ಮತ್ತು ಮಯೂರ ವರ್ಮ ಅಂತ ಕರೀತಾರೆ. ಹಾಗಾದರೆ ಹೊಯ್ಸಳ ವಂಶದ ಪ್ರಸಿದ್ಧ ಅರಸ ಯಾರು? ವಿಷ್ಣುವರ್ಧನ. ಅಶೋಕ ಹಾಗಾದರೆ ಯಾವ ವಂಶದ ಪ್ರಸಿದ್ಧ ಅರಸ? ಯಾವುದು? ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರು? ಈ ಅಶೋಕ ಚಕ್ರವರ್ತಿ ಆಗಿರ್ತಾನೆ. ಕನ್ನಡದ ಮೊದಲ ವಾರ್ತಾಪತ್ರಿಕೆ ಯಾವುದು ಅಂತ ಇದೆ. ಕನ್ನಡದ ಮೊದಲ ವಾರ್ತಾಪತ್ರಿಕೆ ಯಾವುದು? ಸಂಯುಕ್ತನ? ಇಲ್ಲ. ಪ್ರಜಾವಾಣಿನ? ಇಲ್ಲ. ಬೆಂಗಳೂರು ಸಮಾಚಾರನ? ಇಲ್ಲ. ಮಂಗಳೂರು ಸಮಾಚಾರನ? ಕನ್ನಡದ ಮೊದಲ ವಾರ್ತಾಪತ್ರಿಕೆ ಮಂಗಳೂರು ಸಮಾಚಾರವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ ಅಭಿಜ್ಞಾನ ಶಾಕುಂತಲ ಎಂಬ ನಾಟಕವನ್ನು ಬರೆದವರು ಯಾರು? ಅಭಿಜ್ಞಾನ ಶಾಕುಂತಲ ಎಂಬ ನಾಟಕವನ್ನು ಬರೆದವರು ಯಾರು? ಕಾಳಿದಾಸನ? ಇಲ್ಲ. ತೆನಾಲಿರಾಮನ? ಇಲ್ಲ. ಕುಮಾರವ್ಯಾಸನ? ಇಲ್ಲ. ಬಾಣಭಟ್ಟನ? ಯಾರು ಬರೆದಿದ್ದು ಅಭಿಜ್ಞಾನ ಶಾಕುಂತಲೆನ? ಕಾಳಿದಾಸ ಬರೀತಾನೆ. ಕಾಳಿದಾಸ ಬರೆದ ಕೃತಿ ಅಭಿಜ್ಞಾನ ಶಾಕುಂತಲೆ. ಮುಂದಿನ ಕ್ವಶನ್ ನೋಡೋದಾದರೆ ಬಂಗಾಳದ ವಿಭಜನೆಗೆ ಕಾರಣನಾದ ವೈಸ್ರಾಯ್ ಯಾರು? ಲಾರ್ಡ್ ವಿಂಟೋನ? ಇಲ್ಲ. ಲಾರ್ಡ್ ಇರ್ವಿಂಗ? ಇಲ್ಲ. ಲಾರ್ಡ್ ಕರ್ಜನ್ನ? ಇಲ್ಲ. ಲಾರ್ಡ್ ಮೌಂಟ್ ಬ್ಯಾಟನ್ನ? ಯಾರು ಬಂಗಾಳದ ವಿಭಜನೆಗೆ ಕಾರಣನಾದ ವೈಸ್ರಾಯ್? ಲಾರ್ಡ್ ಕರ್ಜನ್. ಲಾರ್ಡ್ ಕರ್ಜನ್ ಬಂಗಾಳದ ವಿಭಜನೆಗೆ ಕಾರಣನಾದ ವೈಸ್ರಾಯ್. ಮುಂದಿನ ಕ್ವಶನ್ ನೋಡೋದಾದರೆ ಹೋಮ್ ರೂಲ್ ಲೀಗ್ನ ಸಂಸ್ಥಾಪಕ ಯಾರು? ಯಾರು ಈ ಹೋಮ್ ರೂಲ್ ಲೀಗ್ನ ಸಂಸ್ಥಾಪಕ?
ಇಂದಿರಾ ಗಾಂಧಿನ, ಇಲ್ಲ ಹನಿ ಬೆಸೆಂಟಾ, ಇಲ್ಲ ಸರೋಜಿನಿ ನಾಯ್ಡ, ಇಲ್ಲ ಕಮಲಾ ನೆಹರು ಅವರ? ಯಾರು ಹೋಮ್ ರೂಲ್ ಲೀಗ್ನ ಸಂಸ್ಥಾಪಕರು? ಹನಿ ಬೆಸೆಂಟ್ ಈ ಹೋಮ್ ರೂಲ್ ಲೀಗ್ನ ಸಂಸ್ಥಾಪಕರು ಆಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಎಂದು ಸ್ಥಾಪನೆಯಾಗಿತ್ತು. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಎಂದು ಸ್ಥಾಪನೆಯಾಗಿತ್ತು. ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್? 1890ರಲ್ಲಿ ಸ್ಥಾಪನೆ ಆಗುತ್ತಾ? ಇಲ್ಲ 1895ರಲ್ಲಿ ಸ್ಥಾಪನೆ ಆಗುತ್ತಾ? ಇಲ್ಲ 785ರಲ್ಲಿ ಸ್ಥಾಪನೆ ಆಗುತ್ತಾ? ಇಲ್ಲ 885ರಲ್ಲಿ ಸ್ಥಾಪನೆ ಆಗುತ್ತಾ? ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ? 1885ರಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಹಾಗಾದರೆ ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಯಾರು ಸ್ಥಾಪನೆ ಮಾಡ್ತಾರೆ? ಎ.ಒ. ಹ್ಯೂಮ್ ರವರು 1885ರಲ್ಲಿ ಈ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ರದಿಯತಿ ತತ್ವವನ್ನು ಯಾರು ಆಚರಣೆಗೆ ತಂದರು? ರದಿಯತಿ ತತ್ವವನ್ನು ಯಾರು ಆಚರಣೆಗೆ ತಂದರು? ಯಾರು ತರ್ತಾರೆ ಈ ರದಿಯತಿ ತತ್ವವನ್ನು? ಲಾರ್ಡ್ ಕಾರ್ನ್ ವಾಲಿಸ್ ಅವರು ತರ್ತಾರಾ? ಇಲ್ಲ ಲಾರ್ಡ್ ಮೆಕಾಲೆ ಅವರು ತರ್ತಾರಾ? ಇಲ್ಲ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ತರ್ತಾರಾ? ಇಲ್ಲ ಲಾರ್ಡ್ ಡಾಲೌಸಿ ಅವರು ತರ್ತಾರ? ಈ ರದಿಯತಿ ತತ್ವವನ್ನು ಲಾರ್ಡ್ ಡಾಲೌಸಿ ಅವರು ಜಾರಿಗೆ ತರ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಚರಕ ಮತ್ತು ಸುಶ್ರುತ ಯಾವ ಕ್ಷೇತ್ರದಲ್ಲಿ ಖ್ಯಾತರಾಗಿದ್ದಾರೆ? ಯಾರು ಚರಕ ಮತ್ತು ಸುಶ್ರುತ ಯಾವ ಕ್ಷೇತ್ರದಲ್ಲಿ ಖ್ಯಾತರಾಗಿದ್ದಾರೆ? ಭೌತಶಾಸ್ತ್ರದಲ್ಲ, ಇಲ್ಲ ವೈದ್ಯಶಾಸ್ತ್ರದಲ್ಲ, ಇಲ್ಲ ಗಣಿತದಲ್ಲ, ಇಲ್ಲ ಯಾವುದೂ ಅಲ್ವಾ? ಚರಕ ಮತ್ತು ಸುಶ್ರುತ ಔಷಧ ವೈದ್ಯಶಾಸ್ತ್ರದಲ್ಲಿ ಖ್ಯಾತರಾಗಿದ್ದಾರೆ. ಔಷಧ ವೈದ್ಯಶಾಸ್ತ್ರದಲ್ಲಿ ಚರಕ ಮತ್ತು ಸುಶ್ರುತ ಅವರು ಖ್ಯಾತರಾಗಿದ್ದಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಬ್ರಿಟಿಷ್ ಕಂಪನಿಗಳಿಗೆ ಯಾವ ಯುದ್ಧ ಭೂಮಿ ತೆರಿಗೆಯನ್ನು ವಸೂಲಿ ಮಾಡಲು ಅವಕಾಶ ಮಾಡಿಕೊಟ್ಟಿತು? ಬ್ರಿಟಿಷ್ ಕಂಪನಿಗೆ ಯಾವ ಯುದ್ಧ ಭೂ ತೆರಿಗೆಯನ್ನು ವಸೂಲಿ ಮಾಡಲು ಅವಕಾಶ ಮಾಡಿಕೊಟ್ಟಿತು? ಪ್ಲಾಸಿ ಕದನನ, ಇಲ್ಲ ಬಕ್ಸರ್ ಕದನನ, ಇಲ್ಲ ವಾಂಡಿವಾಸ್ ಕದನನ, ಇಲ್ಲ ಬೇಡರ್ ಕದನನ? ಯಾವುದು? ಪ್ಲಾಸಿ ಕದನ ಈ ಬ್ರಿಟಿಷರಿಗೆ ಭೂ ತೆರಿಗೆಯನ್ನು ವಸೂಲಿ ಮಾಡಲು ಅವಕಾಶ ಮಾಡಿಕೊಟ್ಟಿತು. ಮುಂದಿನ ಕ್ವಶನ್ ನೋಡೋದಾದರೆ, ಕೆಳಗೆ ಸೂಚಿಸಿರುವ ಯಾವ ವೈಸ್ರಾಯ್ ಭಾರತದ ಅಧಿಪತಿಯಾಗಿ ವಿಕ್ಟೋರಿಯಾ ರಾಣಿಯನ್ನು ಗುರುತಿಸಲು 1877ರಲ್ಲಿ ಒಂದು ದರ್ಬಾರ್ ಅನ್ನು ಏರ್ಪಡಿಸಿದ್ದರು? ಕೆಳಗೆ ಸೂಚಿಸಿರುವ ಯಾವ ವೈಸ್ರಾಯ್ ಭಾರತದ ಅಧಿಪತಿಯಾಗಿ ವಿಕ್ಟೋರಿಯಾ ರಾಣಿಯನ್ನು ಗುರುತಿಸಲು 1877ರಲ್ಲಿ ಒಂದು ದರ್ಬಾರನ್ನು ಏರ್ಪಡಿಸಿದರು? ಯಾರು ಏರ್ಪಡಿಸ್ಕೊಂಡಿದ್ರು ಅವರನ್ನು ಗುರುತಿಸ್ಕೊಳ್ಳಲು ವಿಕ್ಟೋರಿಯಾ ರಾಣಿ ಹತ್ರ? ಲಾರ್ಡ್ ಲಿಂಟನ್ನ, ಇಲ್ಲ ಲಾರ್ಡ್ ರಿಪ್ಪನ್ನ, ಇಲ್ಲ ಲಾರ್ಡ್ ಲಿತ್ಕೋನ, ಇಲ್ಲ ವೈಸ್ರಾಯ್ ಆದ ಲಾರ್ಡ್ ಲಿಂಟನ್ ಅವರು 1877ರಲ್ಲಿ ದರ್ಬಾರನ್ನು ಏರ್ಪಡಿಸಿದರು ವಿಕ್ಟೋರಿಯಾ ರಾಣಿ ಹತ್ರ ಗುರುತಿಸಿಕೊಳ್ಳಲು. ಮುಂದಿನ ಕ್ವಶನ್ ನೋಡೋದಾದರೆ, ವಿಜಯನಗರ ಅಥವಾ ವಿಜಯನಗರ ಇದ್ದದ್ದು ಅಂತ ಇದೆ. ವಿಜಯನಗರ ಅಥವಾ ವಿಜಯನಗರ ಇದ್ದದ್ದು ಎಲ್ಲಿತ್ತು? ವಿಜಯನಗರ ಸಾಮ್ರಾಜ್ಯ ಕಾವೇರಿ ಮತ್ತು ತುಂಗಾ ನದಿ ದೋಹ ಪ್ರದೇಶದಲ್ಲಿತ್ತ? ಇಲ್ಲ ಕೃಷ್ಣ ತುಂಗ ಭದ್ರಾ ದೋಹ ಪ್ರದೇಶದಲ್ಲಿತ್ತ? ಇಲ್ಲ ಕೃಷ್ಣ ಕಾವೇರಿ ದೋಹ ಪ್ರದೇಶದಲ್ಲಿತ್ತ? ಇಲ್ಲ ಭೀಮ ಗಂಗಾ ತುಂಗಭದ್ರಾ ದೋಹಬ್ ಪ್ರದೇಶದಲ್ಲಿ ಇತ್ತ? ಎಲ್ಲಿತ್ತು ವಿಜಯನಗರ ಸಾಮ್ರಾಜ್ಯ ಅಥವಾ ವಿಜಯನಗರ? ಕೃಷ್ಣ ಮತ್ತು ತುಂಗಭದ್ರಾ ದೋಹ ಪ್ರದೇಶದಲ್ಲಿ ಏನಿತ್ತು? ಈ ವಿಜಯನಗರ ಸಾಮ್ರಾಜ್ಯ ಇತ್ತು.
ಮುಂದಿನ ಕ್ವಶನ್ ನೋಡೋದಾದರೆ, ತನ್ನ ಸಾಮ್ರಾಜ್ಯದಲ್ಲಿ ತಂಬಾಕಿನ ನಿಷೇಧ ಮಾಡಿದ ಮೊದಲ ಮೊಘಲ್ ಚಕ್ರವರ್ತಿ ಯಾರು? ತನ್ನ ಸಾಮ್ರಾಜ್ಯದಲ್ಲಿ ತಂಬಾಕಿನ ನಿಷೇಧ ಮಾಡಿದ ಮೊದಲ ಚಕ್ರವರ್ತಿ ಯಾರು? ಯಾರು? ಬಾಬರ್ ನಿಷೇಧಿಸ್ತಾನ? ಇಲ್ಲ ಅಕ್ಬರ್ ನಿಷೇಧನ ಮಾಡ್ತಾನ? ಇಲ್ಲ ಜಹಾಂಗೀರ್ ಮಾಡ್ತಾನ? ಇಲ್ಲ ಔರಂಗಜೇಬ್ ಮಾಡ್ತಾನ? ಯಾರು ಮಾಡ್ತಾರೆ ಈ ತಂಬಾಕಿನ ನಿಷೇಧವನ್ನು ಮೊಘಲ್ ಸಾಮ್ರಾಜ್ಯದಲ್ಲಿ? ಜಹಾಂಗೀರ್. ಬಾಬರ್ ಈ ಮೊಘಲ್ ಸಾಮ್ರಾಜ್ಯದ ಸಂಸ್ಥಾಪಕನಾಗಿದ್ದಾನೆ. ಮುಂದಿನ ಕ್ವಶನ್ ನೋಡೋದಾದರೆ, 12ನೆಯ ಶತಮಾನವು ಕರ್ನಾಟಕದಲ್ಲಿ ಹೊಸ ಚಳುವಳಿಯ ನೇತಾರ ಯಾರು? 12ನೇ ಶತಮಾನದಲ್ಲಿ ಕರ್ನಾಟಕ ಚಳುವಳಿಯ ಹೊಸ ನೇತಾರ ಬಸವಣ್ಣ. ಇದಕ್ಕೆ ಆನ್ಸರ್ ಬಸವಣ್ಣ. ಮುಂದಿನ ಕ್ವಶನ್ ನೋಡೋದಾದರೆ, ಬೆಂಟಿಕ್ಕನು ಸಮಾಜದ ಸುಧಾರಣೆ ಮಾಡಲು ಇವುಗಳ ಮೂಲಕ ಪ್ರಯತ್ನಿಸಿದನು. ಬೆಂಟಿಕ್ಕನು ಸಮಾಜದ ಸುಧಾರಣೆ ಮಾಡಲು ಇವುಗಳ ಮೂಲಕ ಪ್ರಯತ್ನಿಸಿದನು. ಯಾವುದ್ರ ಮೂಲಕ ಪ್ರಯತ್ನಿಸ್ತಾನೆ? ಸತಿ ಪದ್ಧತಿಯಂತಹ ಕ್ರೂರ ಆಚರಣೆಗಳನ್ನು ರದ್ದುಗೊಳಿಸಿದನು ಅಂತ ಇದೆ. ಶಿಶು ಹತ್ಯೆಯನ್ನು ತಡೆಗಟ್ಟಿದನು ಅಂತ ಇದೆ. ಕಾಳಿ ದೇವಿಗೆ ಬಲಿ ಕೊಡುವುದನ್ನು ತಪ್ಪಿಸಿದನು ಅಂತ ಇದೆ. ಸಾರ್ವಜನಿಕ ಸೇವೆಗಳ ನೇಮಕಾತಿಯಲ್ಲಿ ಹೀನಾಯ ಭೇದಗಳನ್ನು ತೊಡೆದು ಹಾಕುವುದನ್ನು ಅಂತ ಇದೆ. ಯಾವುದು ಇಲ್ಲಿ ಸರಿಯಾದ ಉತ್ತರ? ಎಲ್ಲ. ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಸತಿ ಪದ್ಧತಿಯಂತಹ ಕ್ರೂರ ಆಚರಣೆಗಳನ್ನು ರದ್ದು ಮಾಡ್ತಾರೆ. ಶಿಶು ಹತ್ಯೆಯನ್ನು ತಡೆಗಟ್ತಾರೆ. ಕಾಳಿದೇವಿಗೆ ಬಲಿ ಕೊಡುವುದನ್ನು ತಡೆಗಟ್ತಾರೆ. ಸಾರ್ವಜನಿಕ ಸೇವೆಗಳ ನೇಮಕಾತಿಯಲ್ಲಿ ಹೀನಾಯ ಭೇದಗಳನ್ನು ತೊಡೆದು ಹಾಕುತ್ತಾರೆ. ಇಷ್ಟೊಂದೆಲ್ಲ ಈ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು ಕೈಗೊಳ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ರಾಷ್ಟ್ರಗೀತೆಯಾಗಿದ್ದ ವಂದೇ ಮಾತರಂ ಯಾವ ಕಾದಂಬರಿಯಲ್ಲಿದೆ? ಭಾರತದ ರಾಷ್ಟ್ರಗೀತೆಯಾಗಿದ್ದ ವಂದೇ ಮಾತರಂ ಯಾವ ಕಾದಂಬರಿಯಲ್ಲಿದೆ? ಯಾವುದು? ವಿಜಯರಾಜ್ ಅವರ ರಾಗ ವಿನೋದನ? ಇಲ್ಲ ಅಮೀರ್ ಖುಸ್ರು ಅವರ ರಚಿಸಿದ ತಬಕ ಹಿ ಹಿಂದಲ್ಲಿದೆಯಾ? ಇಲ್ಲ ಬಂಕಿಮ್ ಚಂದ್ರ ಚಟರ್ಜಿಯವರ ಆನಂದ ಮಠದಲ್ಲಿದೆಯಾ? ಇಲ್ಲ ಶರತ್ ಚಂದ್ರ ಚಟರ್ಜಿಯವರ ಪತೇರ್ ದೇವಿ ಕೃತಿಯಲ್ಲಿದೆಯಾ? ಯಾವುದರಲ್ಲಿದೆ? ಈ ಭಾರತದ ರಾಷ್ಟ್ರಗೀತೆಯಾಗಿದ್ದ ವಂದೇ ಮಾತರಂ ಕಾದಂಬರಿ ಬಂಕಿಮ್ ಚಂದ್ರ ಚಟರ್ಜಿಯವರ ಆನಂದ ಮಠ ಕಾದಂಬರಿಯಲ್ಲಿ ಇದೆ. ಮುಂದಿನ ಕ್ವಶನ್ ನೋಡೋದಾದರೆ, 1924ರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದರು ಅಂತ ಇದೆ. ಯಾರು ವಹಿಸಿದ್ರು? 1924ರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಪಂಡಿತ ಜವಾಹರಲಾಲ್ ನೆಹರು ಅವರು ವಹಿಸಿದ್ರಾ? ಇಲ್ಲ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ರಾ? ಇಲ್ಲ ಕೆಂಗಲ್ ಹನುಮಂತಯ್ಯನವರ ವಹಿಸಿದ್ರಾ? ಇಲ್ಲ ಬಾಲಗಂಗಾಧರ ತಿಲಕ್ ಅವರು ವಹಿಸಿದ್ರ? ಯಾರು ವಹಿಸಿದ್ರು 1924ರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು? ಮಹಾತ್ಮ ಗಾಂಧೀಜಿಯವರು. ಕೆಂಗಲ್ ಹನುಮಂತಯ್ಯನವರು ಈಗಿನ ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು? ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧವನ್ನು ಕಟ್ಟಿಸಿದರು. ಮುಂದಿನ ಕ್ವಶನ್ ನೋಡೋದಾದರೆ, ಮೊಟ್ಟಮೊದಲ ಆಶ್ರಿತ ಸಂಸ್ಥಾನ ಪದ್ಧತಿಯನ್ನು ಒಪ್ಪಿಕೊಂಡವರು ಯಾರು ಅಂತ ಇದೆ. ಈ ಆಶ್ರಿತ ಸಂಸ್ಥಾನ ಅಂದರೆ ಯಾರು? ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಯಾರು ಒಪ್ಕೊಂಡ್ರು? ಮೊದಲನೇದಾಗಿ ಬಂಗಾಳದ ನವಾಬನ? ಇಲ್ಲ ಹೈದರಾಬಾದಿನ ನಿಜಾಮ ಒಪ್ಕೊಂಡ? ಇಲ್ಲ ಜಾದವ ನವಾಬ ಒಪ್ಕೊಂಡ? ಇಲ್ಲ ನಾಗ್ಪುರದ ಭೋಸ್ಲೆ ಒಪ್ಕೊಂಡ? ಯಾರು ಒಪ್ಕೊಂಡ್ರು? ಮೊಟ್ಟಮೊದಲ ಆಶ್ರಿತ ಸಂಸ್ಥಾನದ ಪದ್ಧತಿಯನ್ನು ಹೈದರಾಬಾದಿನ ಈ ನಿಜಾಮ. ಮುಂದಿನ ಕ್ವಶನ್ ನೋಡೋದಾದರೆ,
ಈ ಕೆಳಗೆ ಸೂಚಿಸಿರುವ ಯುರೋಪಿಯನ್ ಕಂಪನಿಗಳು ಭಾರತಕ್ಕೆ ಬಂದ ಕಾಲಾನುಕ್ರಮವನ್ನು ಸರಿಯಾಗಿ ಗುರುತಿಸಿರಿ. ಇಲ್ಲಿ ಕಾಲಾನುಕ್ರಮವನ್ನು ಗುರುತಿಸಬೇಕಾಗುತ್ತೆ. ಭಾರತಕ್ಕೆ ಬಂದ ಯುರೋಪ್ ಕಂಪನಿಗಳ ಫಸ್ಟ್ ಯಾರು ಬರ್ತಾರೆ? ಪೋರ್ಚುಗೀಸರು ಬರ್ತಾರಾ, ಆಮೇಲೆ ಡಚ್ಚರ್ ಬರ್ತಾರಾ, ಇಂಗ್ಲೀಷರು ಬರ್ತಾರಾ, ಫ್ರೆಂಚರು ಬರ್ತಾರಾ? ಇಲ್ಲ, ಡಚ್ಚರ್ ಬರ್ತಾರಾ, ಪೋರ್ಚುಗೀಸರು ಬರ್ತಾರಾ, ಇಂಗ್ಲೀಷರು ಬರ್ತಾರಾ, ಫ್ರೆಂಚರು ಬರ್ತಾರಾ? ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಇಂಗ್ಲೀಷರು ಅಂತ ಇದೆ. ಇಂಗ್ಲೀಷರು, ಡಚ್ಚರು, ಪೋರ್ಚುಗೀಸರು ಮತ್ತು ಫ್ರೆಂಚರು ಅಂತ ಇದೆ. ಯಾವುದು ಇಲ್ಲಿ ಸರಿಯಾದ ಕಾಲಕ್ರಮ? ಮೊದಲನೇದಾಗಿ ಬರೋದು ಪೋರ್ಚುಗೀಸರು, ಆಮೇಲೆ ಡಚ್ಚರು, ಆಮೇಲೆ ಇಂಗ್ಲೀಷ್, ಆಮೇಲೆ ಫ್ರೆಂಚ್. ಈ ಕಂಪನಿಗಳು ಭಾರತಕ್ಕೆ ಬರ್ತವೆ. ಮುಂದಿನ ಕ್ವಶನ್ ನೋಡೋದಾದರೆ, ಸರಿಯಾದ ಕಾಲಾನುಕ್ರಮದಲ್ಲಿ ಬರೆಯಿರಿ. ಪೂರ್ಣ ಸ್ವರಾಜ್ಯ ಬೇಡಿಕೆ, ಅಸಹಕಾರ ಚಳುವಳಿ ಪ್ರಾರಂಭ, ನಾಗರಿಕ ಅವಿಧೇಯತ ಚಳುವಳಿ ಕರೆ, ಚೌರಿ ಚೌರ ಘರ್ಷಣೆ. ಸರಿಯಾದ ಕಾಲಕ್ರಮ ಯಾವುದು? 1, 2, 3, 4ನ? ಇಲ್ಲ 2, 4, 3, 1ನ? ಇಲ್ಲ 2, 4, 1, 3ನ? ಇಲ್ಲ 4, 2, 1, 3ನ? ಯಾವುದಿಲ್ಲಿ ಸರಿಯಾದ ಕಾಲಾನುಕ್ರಮ? ಮೊದಲನೇದಾಗಿ ನಡೆಯೋದು ಅಸಹಕಾರ ಚಳುವಳಿಯ ಪ್ರಾರಂಭ, ನಂತರ ಚೌರಿ ಚೌರಿ ಘರ್ಷಣೆ, ಆನಂತರ ಪೂರ್ಣ ಸ್ವರಾಜ್ಯದ ಬೇಡಿಕೆ, ಆನಂತರ ನಾಗರಿಕ ಅವಿಧೇಯತ ಚಳುವಳಿಗೆ ಕರೆ. ಮುಂದಿನ ಕ್ವಶನ್ ನೋಡೋದಾದರೆ, ಬಂಗಾಳದಲ್ಲಿ ಇಬ್ಬಾಗಿಯ ಆಡಳಿತವನ್ನು ಕೊನೆಗೊಳಿಸಿದವರು ಯಾರು? ಯಾರು ಬಂಗಾಳದ ಇಬ್ಬಾಗಿಯ ಆಡಳಿತವನ್ನು ಕೊನೆಗೊಳಿಸಿದವರು? ಲಾರ್ಡ್ ಮೌಂಟ್ ಬ್ಯಾಟನ್ನ? ಇಲ್ಲ ಲಾರ್ಡ್ ಕರ್ಜನ್ ಅವರ? ಇಲ್ಲ ಲಾರ್ಡ್ ಆರ್ಡಿಂಜಾ? ಇಲ್ಲ ಲಾರ್ಡ್ ರಿಪ್ಪನ್ ಅವರ? ಯಾರು ಬಂಗಾಳದಲ್ಲಿ ಇಬ್ಬಾಗಿಯ ಆಡಳಿತವನ್ನು ಕೊನೆಗೊಳಿಸಿದವರು? ಲಾರ್ಡ್ ಆರ್ಡಿಂಜ್. ಲಾರ್ಡ್ ಆರ್ಡಿಂಜ್ ಅವರು ಬಂಗಾಳದಲ್ಲಿ ಇಬ್ಬಾಗಿಯ ನೀತಿಯನ್ನು ಕೊನೆಗೊಳಿಸ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಯಾವ ಬ್ರಿಟಿಷ್ ಅಧಿಕಾರಿ ಪೊಲೀಸ್ ಸುಧಾರಣೆಗೆ ಖಚಿತವಾದ ಸ್ವರೂಪವನ್ನು ನೀಡಿದರು ಅಂತ ಇದೆ. ಯಾರು ಪೊಲೀಸ್ ವ್ಯವಸ್ಥೆಗೆ ಖಚಿತವಾದ ಸ್ವರೂಪವನ್ನು ನೀಡಿದ ಬ್ರಿಟಿಷ್ ಅಧಿಕಾರಿ? ವಾರ್ ಹೆಸ್ಟಿಂಗಾ? ಇಲ್ಲ ಲಾರ್ಡ್ ಕಾರ್ನ್ವಾಲಿಸಾ? ಇಲ್ಲ ರಾಬರ್ಟ್ ಕ್ಲೈವಾ? ಇಲ್ಲ ಜಾನ್ ಶೋರಾ? ಯಾರು? ಕಾರ್ನ್ವಾಲಿಸ್. ಬ್ರಿಟಿಷ್ ಅಧಿಕಾರಿಯಾದ ಕಾರ್ನ್ವಾಲಿಸ್ ಪೊಲೀಸ್ ಸುಧಾರಣೆಗೆ ಖಚಿತವಾದ ಸ್ವರೂಪವನ್ನು ನೀಡ್ತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಇವುಗಳ ಪೈಕಿ ಗಂಗಾಧರ ತಿಲಕರು ಪ್ರಕಟಿಸುತ್ತಿದ್ದ ಪತ್ರಿಕೆ ಯಾವುದು? ಯಾವ ಪತ್ರಿಕೆಯನ್ನು ಈ ಬಾಲಗಂಗಾಧರ ತಿಲಕ್ ಅವರು ಪ್ರಕಟಣೆ ಮಾಡ್ತಿದ್ರು? ಯಂಗ್ ಇಂಡಿಯಾನಾ? ಇಲ್ಲ ಕೇಸರಿನಾ? ಇಲ್ಲ ಕಾಮ್ರೇಡಾ? ಆಲ್ ಈ ಲಾಲಾ? ಯಾವುದು? ಕೇಸರಿ ಪತ್ರಿಕೆಯನ್ನು ಪ್ರಕಟಿಸುತ್ತಿದ್ದರು. ಮರಾಠ ಮತ್ತು ಕೇಸರಿ ಪತ್ರಿಕೆಯನ್ನು ಬಾಲಗಂಗಾಧರ ತಿಲಕರು ಪ್ರಕಟಿಸುತ್ತಿದ್ದರು. ಹಾಗಾದರೆ ಯಂಗ್ ಇಂಡಿಯಾ ಪತ್ರಿಕೆ ಯಾರ್ದು? ಗಾಂಧೀಜಿಯವರು ಪ್ರಕಟಿಸುತ್ತಿದ್ದ ಪತ್ರಿಕೆ ಈ ಯಂಗ್ ಇಂಡಿಯಾ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಒಬ್ಬ ಸ್ವತಂತ್ರ ರಾಜನೆಂಬುದು ಶಿವಾಜಿಗೆ ಕಿರೀಟಧಾರಣೆ ಎಲ್ಲಿ ನಡೆಯಿತು ಅಂತ ಇದೆ. ಒಬ್ಬ ಸ್ವತಂತ್ರ ರಾಜನೆಂಬುದು ಶಿವಾಜಿಗೆ ಕಿರೀಟಧಾರಣೆ ಎಲ್ಲಿ ನಡೆಯಿತು? ಪುಣೆಯಲ್ಲಿ ನಡೆಯುತ್ತಾ? ಇಲ್ಲ ಸೂರತ್ನಲ್ಲಿ ನಡೆಯುತ್ತಾ? ಇಲ್ಲ ಸಿಂಹಗಡದಲ್ಲಿ ನಡೆಯುತ್ತಾ? ಇಲ್ಲ ರಾಯಗಢದಲ್ಲಿ ನಡೆಯುತ್ತಾ? ಎಲ್ಲಿ ನಡೀತು? ಒಬ್ಬ ಸ್ವತಂತ್ರ ರಾಜನೆಂದು ರಾಯಗಢದಲ್ಲಿ ಶಿವಾಜಿಗೆ ಕಿರೀಟಧಾರಣೆ ನಡೆಯುತ್ತೆ. ಇಲ್ಲಿ ರಾಯಗಢದಲ್ಲಿ. ಮುಂದಿನ ಕ್ವಶನ್ ನೋಡೋದಾದರೆ, ಸೂರತ್ನಲ್ಲಿ ಕಾರ್ಖಾನೆಯನ್ನು ಆರಂಭಿಸಲು ಬ್ರಿಟಿಷರ ಪರವಾಗಿ ಆಜ್ಞಾಪನೆ ಹೊರಡಿಸಿದ ಮೊದಲ ಮೊಘಲ್ ಚಕ್ರವರ್ತಿ ಯಾರು ಅಂತ ಇದೆ. ಸೂರತ್ನಲ್ಲಿ ಕಾರ್ಖಾನೆಯನ್ನು ಆರಂಭಿಸಲು ಬ್ರಿಟಿಷರ
ಪರವಾಗಿ ಆಜ್ಞಾಪನೆ ಹೊರಡಿಸಿದ ಮೊದಲ ಚಕ್ರವರ್ತಿ ಜಹಾಂಗೀರ್. ಜಹಾಂಗೀರ್ ಸೂರತ್ನಲ್ಲಿ ಕಾರ್ಖಾನೆಯನ್ನು ಆರಂಭಿಸಲು ಬ್ರಿಟಿಷರ ಪರವಾಗಿ ಆಜ್ಞಾಪನೆಯನ್ನು ಹೊರಡಿಸಿದ ಮೊದಲ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಆಗಿದ್ದಾನೆ. ಈ ಕೆಳಕಂಡ ಪ್ರದೇಶದಲ್ಲಿರುವ ಶಾಸನಗಳು ಚೋಳ ಕಾಲದಲ್ಲಿದ್ದಂತಹ ಗ್ರಾಮಾಡಳಿತದ ವಿವರಗಳನ್ನು ಒದಗಿಸುತ್ತದೆ. ಈ ಕೆಳಕಂಡ ಪ್ರದೇಶದಲ್ಲಿರುವ ಚೋಳದ ಕಾಲದಲ್ಲಿದ್ದಂತಹ ಗ್ರಾಮಾಡಳಿತದ ವಿವರಗಳನ್ನು ಒದಗಿಸುತ್ತದೆ. ಯಾವುದು ಆ ಶಾಸನ? ತಂಜಾವೂರು ಶಾಸನನ? ಇಲ್ಲ. ಉರಯೂರ್ ಶಾಸನನ? ಇಲ್ಲ. ಕಾಂಚೀಪುರ್ ಶಾಸನನ? ಇಲ್ಲ. ಉತ್ತರ ಮೇರೂರು ಶಾಸನನ? ಯಾವುದು? ಉತ್ತರ ಮೇರೂರು ಶಾಸನ ಚೋಳರ ಕಾಲದ ಆಡಳಿತದ ಬಗ್ಗೆ ವಿವರಣೆಯನ್ನು ನೀಡುವಂತಹ ಶಾಸನ ಈ ಉತ್ತರ ಮೇರೂರು ಶಾಸನ ಆಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ರಾಮ ಮತ್ತು ರಹೀಂ ಒಂದೇ ದೈವದ ಬೇರೆ ಬೇರೆ ಹೆಸರು ಎಂದು ಹೇಳಿದವರು ಯಾರು? ಯಾರು ಹೇಳ್ತಾರೆ ರಾಮ ಮತ್ತು ರಹೀಮ ಒಂದೇ ದೇವರ ಹೆಸರು ಅಂತ? ರಾಮಾನಂದರು ಹೇಳ್ತಾರಾ? ಇಲ್ಲ. ಕಬೀರರು ಹೇಳ್ತಾರಾ? ಇಲ್ಲ. ರಾಮದಾಸರು ಹೇಳ್ತಾರಾ? ಇಲ್ಲ. ಚೈತನ್ಯರವರು ಹೇಳ್ತಾರ? ಯಾರು? ಕಬೀರ್ ದಾಸರು ರಾಮ ರಹೀಮ ಒಂದೇ ಅಂತ ಹೇಳ್ತಾರೆ. ಕಪ್ಪು ರಂಧ್ರದ ದುರಂತವು ಕೆಳಕಂಡ ಕದನಕ್ಕೆ ಮುಖ್ಯ ಕಾರಣ. ಕಪ್ಪು ರಂಧ್ರದ ದುರಂತವು ಕೆಳಕಂಡ ಕದನಕ್ಕೆ ಮುಖ್ಯ ಕಾರಣ. ಯಾವ ಕದನಕ್ಕೆ ಕಾರಣವಾಗುತ್ತೆ ಈ ಕಪ್ಪು ರಂಧ್ರ ಘಟನೆ? ಹಳದಿ ಘಾಟಿ ಯುದ್ಧಕ್ಕ? ಇಲ್ಲ. ವಾಂಡಿವಾಸ್ ಕದನಕ? ಇಲ್ಲ. ಬಕ್ಸರ್ ಕದನಕ? ಇಲ್ಲ. ಪ್ಲಾಸಿಕ್ ಕದನಕ? ಈ ಕಪ್ಪು ರಂಧ್ರದ ದುರಂತ ಪ್ಲಾಸಿಕ್ ಕದನಕ್ಕೆ ಕಾರಣ ಆಗುತ್ತೆ. ಬಾದಾಮಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ವಾಸ್ತುಶಿಲ್ಪದ ಶೈಲಿ ಯಾವುದು? ಬಾದಾಮಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ವಾಸ್ತುಶಿಲ್ಪದ ಶೈಲಿ ಯಾವುದು? ಯಾವುದನ್ನು ಅಭಿವೃದ್ಧಿಪಡಿಸ್ತಾರೆ ಈ ಬಾದಾಮಿ ಚಾಲುಕ್ಯರು? ನಾಗರ ಶೈಲಿನ? ಇಲ್ಲ. ದ್ರಾವಿಡ ಶೈಲಿನ? ಇಲ್ಲ. ಗೋಪುರ ಶೈಲಿನ? ಇಲ್ಲ. ವೇಸರ ಶೈಲಿನ? ಯಾವುದು ಈ ಬಾದಾಮಿ ಚಾಲುಕ್ಯರು ಅಭಿವೃದ್ಧಿಪಡಿಸಿದ ಶೈಲಿ? ವೇಸರ ಶೈಲಿ. ಮುಂದಿನ ಕ್ವಶನ್ ನೋಡೋದಾದರೆ, ಮೈಸೂರು ಚಳುವಳಿ ಎಷ್ಟರಲ್ಲಿ ನಡೀತು? 1945ರಲ್ಲಿ ನಡೀತಾ? ಇಲ್ಲ. 1946ರಲ್ಲಿ ನಡೀತಾ? ಇಲ್ಲ. 1947ರಲ್ಲಿ ನಡೀತಾ? ಇಲ್ಲ. 1949ರಲ್ಲಿ ನಡೀತಾ? ಎಷ್ಟರಲ್ಲಿ ನಡೆಯುತ್ತೆ ಮೈಸೂರು ಚಳುವಳಿ? ಮೈಸೂರು ಚಳುವಳಿ 1947ರಲ್ಲಿ ನಡೆಯುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಹಿಂದೂಸ್ತಾನ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪಿಸಿದವರು ಯಾರು? ಈ ಹಿಂದೂಸ್ತಾನ ಸೇವಾದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡಿದವರು? HR ದೇಶಪಾಂಡೆ ಅವರ? ಇಲ್ಲ. ಡಾಕ್ಟರ್ NS ಹರ್ಡಿಕರ? ಇಲ್ಲ. ಕಡಪ ರಾಘವೇಂದ್ರ ರಾವ್ ಅವರ? ಇಲ್ಲ. ಗೋವಿಂದರಾವ್ ಯಲಂಗಿನ? ಯಾರು? ಡಾಕ್ಟರ್ NS ಹರ್ಡಿಕರ್ ಅವರು ಈ ಹಿಂದೂಸ್ತಾನ ಸೇವಾ ದಳವನ್ನು ಹುಬ್ಬಳ್ಳಿಯಲ್ಲಿ ಸ್ಥಾಪನೆ ಮಾಡಿದವರು NS ಹರ್ಡಿಕರ್. ಮುಂದಿನ ಕ್ವಶನ್ ನೋಡೋದಾದರೆ, ಪಟ್ಟಿಯ 1 ಮತ್ತು ಪಟ್ಟಿಯ 2 ಸರಿಯಾಗಿ ಹೊಂದಿಸಿ ಕೆಳಕಂಡ ಸಂಕೇತಗಳನ್ನು ಬಳಸಿರಿ, ಸರಿ ಉತ್ತರ ತಿಳಿಸಿರಿ ಅಂತ ಇದೆ. ಎ ಪಟ್ಟಿಯಲ್ಲಿ ನೋಡೋದಾದರೆ, ಅಂದರೆ 1ನೇ ಪಟ್ಟಿಯಲ್ಲಿ ನೋಡೋದಾದರೆ, ಅಹಮದ್ನಗರ, ಗೋಲ್ಕಂಡ, ಬಿಜಾಪುರ, ಬೀದರ್. ನಿಜಾಂ ಶಾಹಿಗಳು, ಕುತುಬ್ ಶಾಹಿಗಳು, ಆದಿಲ್ ಶಾಹಿಗಳು, ಬರೀದ್ ಶಾಹಿಗಳು, ಈ ಎಲ್ಲವೂ ಅಂತ ಇದೆ. ಯಾವುದಾಗುತ್ತೆ ಇದಕ್ಕೆ ಆನ್ಸರ್? ಅಹಮದ್ನಗರದ ನಿಜಾಂ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು, ಬೀದರ್ನ ಬರೀ ಶಾಹಿಗಳು. ಇವೆಲ್ಲ ಕೂಡ ಸರಿಯಾದ ಹೊಂದಾಣಿಕೆ ಆಗಿದೆ. ಎಲ್ಲ ಸರಿಯಾದ ಉತ್ತರವಾಗಿವೆ. ಅಹಮದ್ನಗರದ ನಿಜಾಂ ಶಾಹಿಗಳು, ಗೋಲ್ಕಂಡದ ಕುತುಬ್ ಶಾಹಿಗಳು, ಬಿಜಾಪುರದ ಆದಿಲ್ ಶಾಹಿಗಳು, ಬೀದರ್ನ ಬರೀ ಶಾಹಿಗಳು.
ಭಾರತ ದೇಶದ ಜೊತೆಗೆ ಪ್ರಥಮವಾಗಿ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ದೇಶ ಯಾವುದು ಅಂತ ಇದೆ. ಯಾವುದು ಭಾರತದೊಂದಿಗೆ ವ್ಯಾಪಾರ ಸಂಬಂಧವನ್ನು ಸ್ಥಾಪಿಸಿದ ಮೊದಲ ದೇಶ? ಪೋರ್ಚುಗಲ್ಲಾ, ಇಲ್ಲ ಇಂಗ್ಲೆಂಡಾ, ಇಲ್ಲ ಫ್ರಾನ್ಸಾ, ಇಲ್ಲ ಹಾಲೆಂಡಾ? ಯಾವುದು? ಪೋರ್ಚುಗಲ್ ಭಾರತದೊಂದಿಗೆ ವ್ಯಾಪಾರ ಸಂಪರ್ಕವನ್ನು ಸಾಧಿಸಿದ ಮೊದಲ ದೇಶವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಅಂತ ಇದೆ. ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿದ್ದು ಸಾಮವೇದದಿಂದನಾ, ಇಲ್ಲ ಋಗ್ವೇದದಿಂದನಾ, ಇಲ್ಲ ಅಥರ್ವ ವೇದದಿಂದನಾ, ಇಲ್ಲ ಯಜುರ್ವೇದದಿಂದನಾ? ಯಾವುದು? ಋಗ್ವೇದದಿಂದ ಆಯುರ್ವೇದ ಮೂಲತಃ ಹುಟ್ಟಿಕೊಂಡಿತು. ಮುಂದಿನ ಕ್ವಶನ್ ನೋಡೋದಾದರೆ, ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನಾವಧಿಯಲ್ಲಿ ಏಕೈಕ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ಥಳ ಅಂತ ಇದೆ. ಮಹಾತ್ಮ ಗಾಂಧೀಜಿಯವರು ತಮ್ಮ ಜೀವನದಲ್ಲಿ ಏಕೈಕ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಸ್ಥಳ ಯಾವುದು? ಬೆಳಗಾವಿನ, ಇಲ್ಲ ಹುಬ್ಬಳ್ಳಿನ, ಇಲ್ಲ ಮುಂಬೈಯ, ಇಲ್ಲ ಬೆಂಗಳೂರ? ಯಾವುದು? ಬೆಳಗಾವಿಯಲ್ಲಿ ಏಕೈಕ ಬಾರಿಗೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಮುಂದಿನ ಕ್ವಶನ್ ನೋಡೋದಾದರೆ, ರಾಷ್ಟ್ರೀಯ ಲಾಂಛನದ ಕೆಳಗೆ ಕೆತ್ತಿದ ಸತ್ಯಮೇವ ಜಯತೆ ಪದಗಳು ತೆಗೆದುಕೊಂಡಿದ್ದು ಅಂತ ಇದೆ. ರಾಷ್ಟ್ರೀಯ ಲಾಂಛನದ ಕೆಳಗೆ ಕೆತ್ತಿದ ಸತ್ಯಮೇವ ಜಯತೆ ಪದಗಳು ತೆಗೆದುಕೊಂಡಿದ್ದು ಯಾವುದರಿಂದ ತೆಗೆದುಕೊಂಡಿದ್ದಾರೆ? ಜಾತಕ ಕಥೆಗಳಿಂದನಾ, ಇಲ್ಲ ಮಹಾಭಾರತದಿಂದನಾ, ಇಲ್ಲ ಪುರಾಣದಿಂದನಾ, ಇಲ್ಲ ಮಂಡಕ್ ಉಪನಿಷತ್ನಿಂದನಾ? ಯಾವುದರಿಂದ? ಮಂಡಕ್ ಉಪನಿಷತ್ದಿಂದ ರಾಷ್ಟ್ರೀಯ ಲಾಂಛನದ ಕೆಳಗೆ ಕೆತ್ತಿದ ಸತ್ಯಮೇವ ಪದಗಳನ್ನು ತೆಗೆದುಕೊಳ್ಳಲಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಈ ಕೆಳಗಿನ ಯಾವ ಪುಸ್ತಕವನ್ನು ಕೃಷ್ಣದೇವರಾಯ ಅಂದರೆ ವಿಜಯನಗರದ ರಾಜರವರು ಬರೆದಿರುವುದಿಲ್ಲ ಅಂತ ಇದೆ. ಯಾವುದನ್ನು ಬರೆದಿಲ್ಲ? ಕೃಷ್ಣದೇವರಾಯರು ಅಮುಕ್ತ ಮೌಲ್ಯದನ ಬರೆದಿಲ್ವಾ, ಇಲ್ಲ ಗದುಗಿನ ಭರತವನ್ನು ಬರೆದಿಲ್ವಾ, ಇಲ್ಲ ಜಾಂಬವಂತಿ ಕಲ್ಯಾಣವನ್ನು ಬರೆದಿಲ್ವಾ, ಇಲ್ಲ ರಸಮಂಜರಿಯನ್ನು ಬರೆದಿಲ್ವಾ? ಯಾವುದನ್ನು ಬರೆದಿಲ್ಲ? ಕೃಷ್ಣದೇವರಾಯರು ಗದುಗಿನ ಭಾರತ. ಈ ಗದುಗಿನ ಭಾರತವನ್ನು ಬರೆದವರು ಯಾರು? ಕುಮಾರವ್ಯಾಸ. ಕುಮಾರವ್ಯಾಸನ ಕಾವ್ಯಕೃತಿ ಗದುಗಿನ ಭಾರತವಾಗಿದೆ. ಮುಂದಿನ ಕ್ವಶನ್ ನೋಡೋದಾದರೆ, ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ ಯಾರು ಅಂತ ಇದೆ. ಯಾರು ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ? ಹೆನ್ರಿ ಇರ್ವಿನ್ನ, ಇಲ್ಲ ಎಡ್ವಿನ್ ಲುಟಿಯನ್ಸಾ, ಇಲ್ಲ ರವಿವರ್ಮನ, ಇಲ್ಲ ವೆಂಕಟಪ್ಪನ? ಯಾರು ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕ? ಹೆನ್ರಿ ಇರ್ವಿನ್ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕರಾಗಿದ್ದರು. ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಯಾರು? ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕ ಬಾರ್ಬೋಸನ, ಇಲ್ಲ ಮಾರ್ಕೋಪೋಲನ, ಇಲ್ಲ ನಿಕೋಲೋ ಕೌಂಟಿನ, ಇಲ್ಲ ಮೆಗಾಸ್ತಾನಿಸ? ಯಾರು? ನಿಕೋಲೋ ಕೌಂಟಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಅತ್ಯಂತ ಪ್ರಶಂಸಾರ್ಹವಾಗಿ ಬರೆದ ಇಟಾಲಿಯನ್ ಯಾತ್ರಿಕನಾಗಿದ್ದಾನೆ. ಮೆಗಾಸ್ತೀನಿಸನ ಕೃತಿ ಯಾವುದು? ಇಂಡಿಕಾ. ಈ ಇಂಡಿಕಾ ಕೃತಿಯು ಯಾರ ಬಗ್ಗೆ ತಿಳಿಸ್ಕೊಡುತ್ತೆ? ಮೌರ್ಯರ ಬಗ್ಗೆ ಈ ಇಂಡಿಕಾ ಕೃತಿ ತಿಳಿಸ್ಕೊಡುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಮಾರ್ಚ್ 18, 1972 ಸಹಿ ಮಾಡಿದ ಶ್ರೀರಂಗಪಟ್ಟಣಂ ಒಪ್ಪಂದ ಕೊನೆಗೊಳಿಸಿದ್ದು ಅಂತ ಇದೆ. ಯಾವುದನ್ನು ಕೊನೆಗೊಳಿಸುತ್ತೆ? ಮಾರ್ಚ್ 18, 1978 ಸಹಿ ಮಾಡಿದ ಶ್ರೀರಂಗಪಟ್ಟಣಂ ಯುದ್ಧ ಒಂದನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸುತ್ತಾ, ಇಲ್ಲ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸುತ್ತಾ, ಇಲ್ಲ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸುತ್ತಾ, ಇಲ್ಲ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸುತ್ತಾ?
ಯಾವುದು? ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಈ ಶ್ರೀರಂಗಪಟ್ಟಣಂ ಯುದ್ಧ ಕೊನೆಗೊಳಿಸುತ್ತೆ. ಮುಂದಿನ ಕ್ವಶನ್ ನೋಡೋದಾದರೆ, ಸಾಹಸ ಭೀಮ, ವಿಜಯ ಅಥವಾ ಗದಾ ಯುದ್ಧ ಬರೆದವರು ಅಂತ ಇದೆ. ಸಾಹಸ ಭೀಮ, ವಿಜಯ ಅಥವಾ ಗದಾ ಯುದ್ಧ ಬರೆದವರು ಯಾರು? ಪಂಪನ, ಇಲ್ಲ ರನ್ನನ, ಇಲ್ಲ ಪೊನ್ನನ, ಇಲ್ಲ ಜನ್ನನ? ಯಾರು ಬರೀತಾರೆ? ರನ್ನನ ಗದಾ ಯುದ್ಧ, ಅದನ್ನು ಸಾಹಸ ಭೀಮ ವಿಜಯ ಅಂತಲೂ ಕರೀತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಓಮ್ ರೂಲ್ ಲೀಗ್ನ ಸ್ಥಾಪಿಸಿದವರು ಅಂತ ಇದೆ. ಯಾರು ಈ ಓಮ್ ರೂಲ್ ಲೀಗನ ಸ್ಥಾಪನೆ ಮಾಡೋದು? ಬಾಲಗಂಗಾಧರ ತಿಲಕ್ ಅವರ, ಇಲ್ಲ ಮಹಾತ್ಮ ಗಾಂಧೀಜಿಯವರ, ಇಲ್ಲ ಅನಿ ಬೆಸೆಂಟಾ, ಇಲ್ಲ ಜವಾಹರ್ಲಾಲ್ ನೆಹರು ಅವರ? ಯಾರು ಓಮ್ ರೂಲ್ ಲೀಗವನ್ನು ಸ್ಥಾಪನೆ ಮಾಡೋದು? ಅನಿ ಬೆಸೆಂಟ್ ರವರು. ಮುಂದಿನ ಕ್ವಶನ್ ನೋಡೋದಾದರೆ, ದಾಸ್ ಕ್ಯಾಪಿಟಲ್ ಪುಸ್ತಕ ಬರೆದವರು ಅಂತ ಇದೆ. ದಾಸ್ ಕ್ಯಾಪಿಟಲ್ ಪುಸ್ತಕವನ್ನು ಬರೆದವರು ಯಾರು? ಲೆನಿನ್ನ, ಇಲ್ಲ ಮಾವೋಸೆ ತುಂಗನ, ಇಲ್ಲ ಕಾರ್ಲ್ ಮಾರ್ಕ್ಸ, ಇಲ್ಲ ಇವರು ಯಾರೂ ಅಲ್ಲ ಅಂತನ? ಯಾರು ದಾಸ್ ಕ್ಯಾಪಿಟಲ್ ಕೃತಿಯನ್ನು ಬರೆದವರು? ಕಾರ್ಲ್ ಮಾರ್ಕ್ಸ್. ಕಾರ್ಲ್ ಮಾರ್ಕ್ಸ್ ಅನ್ನೋ ಕೃತಿ ಯಾವುದು? ದಾಸ್ ಕ್ಯಾಪಿಟಲ್. ಮುಂದಿನ ಕ್ವಶನ್ ನೋಡೋದಾದರೆ, ಹರಿಶ್ಚಂದ್ರ ಕಾವ್ಯ ಬರೆದ ಕವಿ. ಹರಿಶ್ಚಂದ್ರ ಕಾವ್ಯ ಬರೆದ ಕವಿ ಯಾರು? ಹರಿಹರ ಬರೀತಾನ ಹರಿಶ್ಚಂದ್ರ ಕಾವ್ಯನ, ಇಲ್ಲ ರಾಘವಾಂಕ ಬರೀತಾನ, ಇಲ್ಲ ರನ್ನ ಬರೀತಾನ, ಇಲ್ಲ ಜನ್ನ ಬರೀತಾನ? ಹರಿಶ್ಚಂದ್ರ ಕಾವ್ಯವನ್ನು ಬರೆದವನು ರಾಘವಾಂಕ. ರಾಘವಾಂಕನ ಹರಿಶ್ಚಂದ್ರ ಕಾವ್ಯ. ಜನನ ಕೃತಿ ಯಾವುದು ಗೊತ್ತಾ? ಯಶೋಧರ ಚರಿತೆ. ಹರಿಹರನ ರಗಳೆಯ ಕವಿ ಅಂತಾನೆ ಅಲ್ವಾ? ಮುಂದಿನ ಕ್ವಶನ್ ನೋಡೋದಾದರೆ, ಕರ್ನಾಟಕದಲ್ಲಿ 1847ರಲ್ಲಿ ಪ್ರಕಟವಾದ ಮೊಟ್ಟ ಮೊದಲ ಸಮಾಚಾರ ಪತ್ರಿಕೆ ಮಂಗಳೂರು ಸಮಾಚಾರ ಅಂತ ಆವಾಗಲೇ ಹೇಳಿದ್ವು ಅಲ್ವಾ? ಭಾರತ ಸರ್ಕಾರದ ಕಾಯ್ದೆ 1919 ಈಗೂ ಕರೆಯಲಾಗುತ್ತದೆ. ಭಾರತ ಸರ್ಕಾರ ಕಾಯ್ದೆ 1919 ಈಗೂ ಕರೆಯಲಾಗುತ್ತದೆ ಅಂತ ಕರೀತೆ. ಏನಂತ ಕರೀತಾರೆ? ಮಾರ್ಲೆ ಮಿಂಟೋ ಸುಧಾರಣೆ ಅಂತ ಕರೀತಾರಾ? ಇಲ್ಲ ವಾವೆಲ್ ಸುಧಾರಣೆಗಳು ಅಂತ ಕರೀತಾರಾ? ಇಲ್ಲ ಮಾಂಟೆಗೋ ಚೈನ್ಫರ್ಡ್ ಸುಧಾರಣೆ ಅಂತ ಕರೀತಾರಾ? ಇಲ್ಲ ಮೌಂಟ್ ಬ್ಯಾಟನ್ ಸುಧಾರಣೆ ಅಂತ ಕರೀತಾರಾ? ಮಾಂಟೆಗೋ ಚೈನ್ಫರ್ಡ್ ಸುಧಾರಣೆ ಅಂತ ಈ 1919 ಕಾಯ್ದೆಯನ್ನು ಕರೀತಾರೆ. ಮುಂದಿನ ಕ್ವಶನ್ ನೋಡೋದಾದರೆ, ಕಳಿಂಗ ಯುದ್ಧ ನಡೆದ ಅವಧಿ ಅಂತ ಇದೆ. ಎಷ್ಟರಲ್ಲಿ ನಡೀತು ಹಾಗಾದರೆ ಕಳಿಂಗ ಯುದ್ಧ? 162ರಿಂದ 161 ಕ್ರಿಸ್ತಪೂರ್ವನ, ಇಲ್ಲ 362ರಿಂದ 361 ಕ್ರಿಸ್ತಪೂರ್ವನ, ಇಲ್ಲ 262ರಿಂದ 261 ಕ್ರಿಸ್ತಪೂರ್ವನ, ಇಲ್ಲ 462ರಿಂದ 461 ಕ್ರಿಸ್ತಪೂರ್ವನ? ಎಷ್ಟರಲ್ಲಿ ನಡೆಯುತ್ತೆ ಕಳಿಂಗ ಯುದ್ಧ? 262ರಿಂದ 261 ಕ್ರಿಸ್ತಪೂರ್ವದಲ್ಲಿ ನಡೆಯುತ್ತೆ. ಈ ಯುದ್ಧದಲ್ಲಿ ಯಾರು ಪಾಲ್ಗೊಂಡಿರ್ತಾರೆ? ಮೌರ್ಯ ಸಾಮ್ರಾಜ್ಯದ ಸಾಮ್ರಾಟ ಅಶೋಕರವರು ಮತ್ತು ಕಳಿಂಗ ಅವರ ಮಧ್ಯೆ ಈ ಕಳಿಂಗ ಯುದ್ಧ ನಡೆಯುತ್ತೆ.